ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಈ ಒಂದು ವ್ಲಾಗ್ ಏನಿದೆ ಇದರಲ್ಲಿ 2 to 3 ಡೇಸಿನ ವೀಡಿಯೋಸನ್ನು ಕ್ಲಬ್ ಮಾಡಿ ಒಟ್ಟಿಗೆ ಹಾಕಿದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ ನಾನು ಪ್ರಾಡಕ್ಟನ್ನು ಪರಿಚಯ ಮಾಡಿಕೊಡ್ತೇನೆ. ಈ ಪ್ರಾಡಕ್ಟನ್ನು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೆ. ನಾನು ಕಳೆದ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ, ಒಂದು 2 ವೀಕ್ಸ್ ಬ್ಯಾಕ್ ಕಾಣ್ತದೆ. ಸೊ ನಾನು ಅಲ್ಲಿ ಕೂಡ ಶೇರ್ ಮಾಡಿದ್ದೆ. ಈ ಒಂದು ಕ್ಯೂರ್ ಸ್ಕಿನ್ ಅಂತ ಹೇಳಿ ಅವರ ಒಂದು ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಸೊ ನಾನಿಲ್ಲಿ ಬೆಳಿಗ್ಗೆನೇ ಈ ಒಂದು ಫೇಸ್ ವಾಶನ್ನು ಯೂಸ್ ಮಾಡ್ತೇನೆ. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಕೂಡ ನಾನು ಈ ಫೇಸ್ ವಾಶನ್ನು ಯೂಸ್ ಮಾಡ್ತೇನೆ. ಈ ಒಂದು ಕ್ಯೂರ್ ಸ್ಕಿನ್ ಅವರ ಆ್ಯಪ್ ಏನಿದೆ ಇದನ್ನು ನೀವು ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಸ್ಟೋರ್ ಎಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಆ್ಯಪ್ ಇರೋದ್ರಿಂದ ತುಂಬಾ ಯೂಸ್ಫುಲ್. ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಸಮಸ್ಯೆಯನ್ನು ಅಲ್ಲಿ ಟೈಪ್ ಮಾಡಿದರೆ ಆಯಿತು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕಪ್ಪು ಕಲೆಗಳನ್ನು ಹಾಕಿದ್ದೇನೆ. ಪ್ರೆಗ್ನೆನ್ಸಿ ನಂತರ ತುಂಬ ಕಪ್ಪು ಕಲೆ ಇದ್ದದ್ರಿಂದ ಅದನ್ನು ನಾನಿಲ್ಲಿ ಹಾಕಿದ್ದೇನೆ. ಸೊ ಅದರ ನಂತರ ತುಂಬಾ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ನಮ್ಮ ಫುಡ್ ಡಯಟ್, ನಮ್ಮ ಒಂದು ಹ್ಯಾಬಿಟ್ಸ್ ಏನಿದೆ ಅದರ ಬಗ್ಗೆ ಎಲ್ಲ ಕೇಳಿದ ನಂತರ ಈ ರೀತಿಯಲ್ಲಿ ಸ್ಕಿನ್ ಅನಾಲಿಸಿಸಿಗೆ ಅಂತ ಹೇಳಿ ಒಂದು ಸೈಡ್ ವೇಸ್ ಮತ್ತು ಫ್ರಂಟ್ ಇದು ಫೋಟೋನ ತೆಗಿಲಿಕ್ಕೆ ಇರ್ತದೆ. ಸೊ ಅದಾದ ನಂತರ ಈ ಒಂದು ಕಲೆಗಳೇನಿದೆ ಅದನ್ನೆಲ್ಲ ಅವರು ನೋಡಿದ ನಂತರ ಡಾಕ್ಟರ್ ನಮಗೆ ಕೇಳ್ತಾರೆ, ಯಾವುದಾದ್ರೂ ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ, ನೀವು ಪ್ರೆಗ್ನೆಂಟಾ ಅಥವಾ ಫೀಡಿಂಗ್ ಮದರ ಅಂತ ಹೇಳಿ. ಸೊ ಎಲ್ಲದನ್ನು ಆನ್ಸರ್ ಮಾಡಿದ ನಂತರ ನನಗೆ ಇಲ್ಲಿ ನೋಡಿ ಸ್ವಲ್ಪ ಟೈಮ್ ತಗೊಂಡು ಡಾಕ್ಟರ್ ನನ್ನ ಸ್ಕಿನ್ನಿಗೆ ಸೂಟ್ ಆಗುವಂತಹ ಪ್ರಾಡಕ್ಟನ್ನು ನನಗೆ ಇಲ್ಲಿ ಅವರು ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕ್ಯೂರ್ ಸ್ಕಿನ್ನಿನ ಫೇಸ್ ವಾಶ್ ಏನಿದೆ ಇದು ಬೆಸ್ಟ್ ಫೇಸ್ ವಾಶ್. ಯಾಕೆ ಅಂತ ಹೇಳಿದರೆ ಫೋಮಿ ಆಗಿದ್ದು ನಾವು ಒಮ್ಮೆ ವಾಶ್ ಮಾಡಿದ ಕೂಡಲೇ ನಮ್ಮ ಆಯ್ಲಿ ಜಿಡ್ಡು ಫೀಲ್ ಆಗ್ತಾ ಇರುತ್ತಲ್ಲ, ಸೊ ಅದೆಲ್ಲ ಕ್ಲೀನಾಗಿ ಫ್ರೆಶ್ ಫೀಲ್ ಕೊಡ್ತದೆ. ಒಳ್ಳೆ ಒಂದು ಪರಿಮಳ ಕೂಡ ಇದೆ ಇದಕ್ಕೆ. ನೆಕ್ಸ್ಟ್ ಇದಾದ ನಂತರ ನಾನಿಲ್ಲಿ ಮಿನರಲ್ ಸನ್ಸ್ಕ್ರೀನ್ ಅಂತ ಇದೆ. ಸೊ ಇದು ಮೇಕಪ್ ಎಲ್ಲ ಮಾಡಬೇಕಂತಲೇ ಇಲ್ಲ, ನಿಜವಾಗ್ಲೂ ಇದನ್ನು ಅಪ್ಲೈ ಮಾಡಿದ ಕೂಡಲೇ ಈ ಒಂದು ಸನ್ಸ್ಕ್ರೀನ್ ಆಗಿದ್ರೂ ಕೂಡ ಇದರಲ್ಲಿ ಒಂದು ಒಳ್ಳೆ ಗ್ಲೋ ಸಿಗ್ತದೆ. ಹೆಚ್ಚು ಅಪ್ಲೈ ಮಾಡಬೇಕಂತ ಇಲ್ಲ ನೋಡಿ, ಜಸ್ಟ್ ಒಂದು ಸ್ಮಾಲ್ ಅಮೌಂಟನ್ನು ನಾನು ತಗೊಂಡಿದ್ದೇನೆ. ಇದನ್ನೇ ಜಸ್ಟ್ ಫೇಸಿಗೆ ಮತ್ತು ನೆಕ್ಕಿಗೆ ಎಲ್ಲ ಅಪ್ಲೈ ಮಾಡಿ ಕೊಡ್ತೇನೆ. ಸೊ ಈ ಒಂದು ಮಿನರಲ್ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ UV ರೇಸಿಂದ ಪ್ರೊಟೆಕ್ಟ್ ಆಗುವಂಥದ್ದಾಗಿರ್ಬೋದು, ಒಳ್ಳೆ ಗ್ಲೋ ಕೊಡುವಂಥದ್ದು ಎಲ್ಲ ಕೂಡ ಆಗ್ತದೆ. ನಂದು ಆಲ್ಮೋಸ್ಟ್ ಅರ್ಧ ಟ್ಯೂಬ್ ಖಾಲಿ ಆಗ್ತಾ ಬಂದಿದೆ. ನಾನು ಡೈಲಿ ಯೂಸ್ ಮಾಡ್ತೇನೆ. ನೈಟ್ ಟೈಮ್ಗೆ ಕೂಡ ಇದರ ಕ್ರೀಮ್ಸ್ ಎಲ್ಲ ಇದೆ. ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೇವೆ ಆದರೆ ಖಾಲಿ ಆ ಪ್ರಾಡಕ್ಟನ್ನು ಹಚ್ಚಿ ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾವು ನಂಬಿ ಕೂತ್ಕೊಳ್ಬಾರ್ದು. ನಮ್ಮ ಒಂದು ಫುಡ್ ಡಯಟ್ ಏನಿದೆ ಅದನ್ನು ನಾವು ಚೇಂಜ್ ಮಾಡಬೇಕು. ಹೆಲ್ದಿ ಲೈಫ್ ಸ್ಟೈಲನ್ನು ನಾವು ಲಿವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಳ್ಳೊಳ್ಳೆ ಫುಡ್, ನರಿಷಸ್ ಫುಡ್ ಎಲ್ಲ ತಿಂದಾಗ ನಮ್ಮ ಸ್ಕಿನ್ನಲ್ಲಿ ಅದು ಗೊತ್ತಾಗ್ತದೆ. ಮಳೆಗಾಲದಲ್ಲಂತೂ ನನ್ನ ಸ್ಕಿನ್ ಡಲ್ಲಾಗಿ ವೈಟ್ ಪ್ಯಾಚಸ್ ಬರ್ತಾ ಇತ್ತು. ಬಟ್ ಈ ಟೈಮ್ ನನ್ನ ಸ್ಕಿನ್ನಿಗೆ ಏನು ಕೂಡ ಆಗಲಿಲ್ಲ. ಸೊ ಟ್ರಸ್ಟ್ ಮಾಡಿ, ನಮಗೆ ಡರ್ಮಟಾಲಜಿಸ್ಟ್ ಹತ್ರ ಹೋಗುವಂತಹ ಟೈಮ್ ಆಗಿರ್ಬೋದು ಅಥವಾ ಒಂದು ಖರ್ಚೇನಿದೆ ಅದು ಎಲ್ಲದೂ ಕೂಡ ಫ್ರೀ ಆಫ್ ಕಾಸ್ಟೇ ಆಗ್ತದೆ. ಸೊ ತುಂಬಾ ಒಳ್ಳೆಯದಿದೆ. ಒಮ್ಮೆ ಇದನ್ನು ಟ್ರೈ ಮಾಡಿ. ಈ ಒಂದು ಪ್ರಾಡಕ್ಟನ್ನು ನೀವು ಬೈ ಮಾಡಲಿಕ್ಕೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ನಾನೊಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಒಂದು ಲಿಂಕನ್ನು ಯೂಸ್ ಮಾಡಿ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ, ನಾನೀಗ ಏನು ತೋರಿಸಿದೆ ಸ್ಕ್ರೀನ್ ಮೇಲೆ ಅದೇ ರೀತಿಯಲ್ಲಿ ನಿಮ್ಮ ಸ್ಕಿನ್ ಅನಾಲಿಸಿಸ್ ಎಲ್ಲ ಆಗಿ ಡಾಕ್ಟರ್ ನಿಮಗೆ ಪ್ರಾಡಕ್ಟನ್ನು ತೆಗೆದುಕೊಡ್ತಾರೆ. ಸೊ ಆ ಟೈಮ್ನಲ್ಲಿ ನೀವು ಪರ್ಚೇಸ್ ಮಾಡುವ ಟೈಮ್ನಲ್ಲಿ ಅದಕ್ಕೆ 1500 ಆ ರೀತಿಯಲ್ಲಿ ಬರ್ತದೆ ಅಮೌಂಟ್. ಸೊ ಆ ಒಂದು ಅಮೌಂಟಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗಬೇಕಾದ್ರೆ ನನ್ನ ಒಂದು ಕೂಪನ್ ಕೋಡ್ ಏನಿದೆ ಡಿಲೈಟ್ 100 ಅನ್ನುವಂತಹ ಕೂಪನ್ ಕೋಡನ್ನು ನೀವು ಅಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಸಿಗ್ತದೆ. ಸೊ ಯಾರು ಕೂಡ ನೀವು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಪ್ಲೀಸ್ ಒಮ್ಮೆ ಆದರೂ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡದೆ ನಾನು ಯಾವುದನ್ನು ಕೂಡ ನಿಮ್ಮ ಜೊತೆ ಹೀಗೆ ಶೇರ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ನಾನಿಲ್ಲಿ ಶೇರ್ ಮಾಡಿದ್ದೇನೆ. ತುಂಬ ಒಳ್ಳೆಯದಿದೆ. ಒಮ್ಮೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಈ ಒಂದು ಫ್ರೀ ಕನ್ಸಲ್ಟೇಷನನ್ನು ನೀವು ಯೂಸ್ ಮಾಡಿ ನೋಡಿ. ಡಾಕ್ಟರ್ ನಿಮಗೆ ನಿಮ್ಮ ಸ್ಕಿನ್ ಟೈಪ್ಗೆ ಆಗುವಂತಹ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಹಾಗೂ ಈ ಒಂದು ಆ್ಯಪ್ನ ಮೂಲಕನೇ ನಿಮಗೆ ನೆಕ್ಸ್ಟ್ ಕನ್ಸಲ್ಟೇಷನ್ ಕೂಡ ಇರ್ತದೆ, ಫಾಲೋ ಅಪ್ ಕನ್ಸಲ್ಟೇಷನ್ಸ್ ಕೂಡ. ಸೊ ಒಮ್ಮೆ ಟ್ರೈ ಮಾಡಲಿಕ್ಕೆ ಮರಿಬೇಡಿ, ಆಯಿತಾ? ಇಲ್ಲಿ ನಾನು ಇವತ್ತು ದೋಸೆ ಹಿಟ್ಟನ್ನು 2 ಭಾಗ ಮಾಡಿ ತೆಗೆದಿಡ್ತಾ ಇದ್ದೇನೆ. ಒಂದು ಟಿಫಿನಲ್ಲಿದೆ, ಇನ್ನೊಂದನ್ನು ನಾನಿವಾಗ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಯೂಸ್ ಮಾಡಲಿಕ್ಕಿದ್ದೇನೆ. ಇವತ್ತು ನಾನು ಸಿಯೋನನ್ನು ಸ್ಕೂಲಿಗೆ ಕಳಿಸಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ಯಾಕೆಂದರೆ ನಿನ್ನೆಯಿಂದ ಅವನಿಗೆ ತುಂಬ ಜೋರಾಗಿ ಶೀತ ಇದೆ ಹಾಗೂ ಕೆಮ್ಮು ಕೂಡ ಇದೆ. ಮತ್ತು ಇವತ್ತು ನಾವು ಕಳಿಸಿದರೆ ಮತ್ತು ಇವನಿಂದ ಬೇರೆ ಮಕ್ಕಳಿಗೆ ಕೂಡ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ಇವತ್ತು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ಫಸ್ಟಿಗೆ ನಾನಿಲ್ಲಿ ಇವತ್ತು ಈ ಒಂದು ಸಾಂಬಾರು ಸೌತೆ ಏನಿದೆ ಅದನ್ನು ಸಾರು ಮಾಡುವ ಅಂತ ಹೇಳಿ ತೆಗೆದಿಟ್ಟೆ. ಬಟ್ ಮಕ್ಕಳು ಮನೆಯಲ್ಲಿರುವಾಗ ಸ್ವಲ್ಪನಾದರೂ ಏನಾದರೂ ಒಂದು ಫಿಶ್ದು ಐಟಮ್ ಅಥವಾ ಒಂದು ನಾನ್ ವೆಜ್ ಏನಾದರೂ ಮಾಡಲಿಲ್ಲ ಆದರೆ ಊಟ ಸೇರೋದಿಲ್ಲ ಅಲ್ಲ. ಹಾಗಾಗಿ ನಾನಿವಾಗ ಒಂದು ತೆಗೆದಂತಹ ಸಾಂಬಾರು ಸೌತೆನ ಹಾಗೆಯೇ ಒಳಗೆ ಇಟ್ಟು ಈ ಒಂದು ಮೀನನ್ನು ತೆಗೆದಿದ್ದೇನೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೇನೆ. ಅದರ ಹೆಸರು ನನಗೆ ಕನ್ನಡದಲ್ಲಿ ಏನು ಅಂತ ಹೇಳಿ ಗೊತ್ತಿಲ್ಲ. ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಲೆಪ್ಪೋ ಅಂತ ಹೇಳ್ತಾರೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಕರಿ ಏನು ಕೂಡ ಇರಲಿಲ್ಲ. ಹಾಗಾಗಿ ನಾನಿಲ್ಲಿ ಪೀನಟ್ ಚಟ್ನಿ ಒಳ್ಳೆಯದಾಗ್ತದೆ ದೋಸೆಗೆ. ಹಾಗಾಗಿ ಪೀನಟ್ ಚಟ್ನಿ ಮಾಡುವ ಅಂತ ಹೇಳಿ ತೆಂಗಿನಕಾಯನ್ನು ತುರಿದು ತೆಗೊಳ್ತಾ ಇದ್ದೇನೆ.
ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಹಾಗೂ ತುಂಬ ಜನ ತುಂಬ ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಪಾಸಿಟಿವ್ ಕಮೆಂಟ್ಸನ್ನು ಹಾಕ್ತೀರಾ, ತುಂಬ ಥ್ಯಾಂಕ್ಸ್. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋರು ಇದ್ದೀರಾದರೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ, ಇದನ್ನಂತೂ ಹೇಳೋದನ್ನು ಮರಿಬೇಡಿ ಆಯಿತಾ. ನಾನಿಲ್ಲಿ ಪೀನಟ್ ಚಟ್ನಿಗೆ ಬೇಕಾದಂತಹ ಪೀನಟ್ ಮತ್ತು ಗಾರ್ಲಿಕ್ ಅದನ್ನೆಲ್ಲ ರೋಸ್ಟ್ ಮಾಡಿದ ನಂತರ ಈ ಫಿಶ್ ಕರಿಗೆ ಬೇಕಾದಂತಹ ಮಸಾಲವನ್ನು ಕೂಡ ಈಗನೇ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇಬ್ಬರು ಮಕ್ಕಳು ಎದ್ದ ನಂತರ ಮತ್ತು ನಮಗೆ ಇವತ್ತು ಮಧ್ಯಾಹ್ನ ನಂತರ ಮಂಗಳೂರಿಗೆ ಕೂಡ ಹೋಗಲಿಕ್ಕಿದೆ. ನಾನು ಕಳೆದ ಬ್ಲಾಗಲ್ಲಿ ಹೇಳಿದ್ದೆ MRI ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ MRIಗೆ ಇವತ್ತು ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ 2 o'clockಗೆ ಇರುವಂಥದ್ದು. ಹಾಗಾಗಿ ನಮಗೆ ಮಂಗಳೂರು ಕೂಡ ಹೋಗಲಿಕ್ಕಿದೆ. ಅದಕ್ಕಿಂತ ಮುಂಚೆ ಅಡುಗೆ ಎಲ್ಲ ಆಗಿ ಹೋಗಬೇಕು. ಸೊ ಯಾರೋ ಒಬ್ರು ಇದರಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ರು, ಎದ್ದಿದ್ದಾರೆ ಕಾಣ್ತದೆ. ಇಬ್ಬರು ಕೂಡ ಕೂಗ್ತಾರೆ ಎದ್ದರೆ. ಸಿಯೋನ್ ಕೆಲವೊಮ್ಮೆ ಕೂಗ್ತಾನೆ, ಕೆಲವೊಮ್ಮೆ ಕೂಗೋದಿಲ್ಲ. ಬಟ್ ಈಗ ಅಲ್ಲೇ ಮಲಗಿದ್ದಾರೆ. ಈಗ ಬೆಳಿಗ್ಗೆ ಸ್ವಲ್ಪ ತಂಪಿರೋದ್ರಿಂದ, ಮಳೆಯೆಲ್ಲ ಬಂದಿರೋದ್ರಿಂದ ಅಲ್ಲೇ ಮಲ್ಕೊಂಡಿದ್ದಾರೆ. ಅವ್ರು ಮಲಗಿರುವಾಗಲೇ ಎಷ್ಟು ಕೆಲಸ ಆಗ್ತದೆ ಅಷ್ಟು ಆಗಿಬಿಡಬೇಕು. ಹಾಗಾಗಿ ನಾನು ಇಲ್ಲಿ ಬಾಳೆ ಎಲೆ ಈ ಒಂದು ದಂಟೆ ಏನಿದೆ ಅದನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ ನಾನು ಹೆಚ್ಚಾಗಿ ಈ ರೀತಿಯ ದೋಸೆ ಐಟಮ್ಸ್ ಅಂದರೆ ರೈಸ್ ಐಟಮ್ಸ್ ಏನಿದೆ ಅದನ್ನೇ ಮಾಡುವಂಥದ್ದು, ರೈಸ್ ಯೂಸ್ ಮಾಡಿ ಮಾಡುವಂಥದ್ದು. ಮತ್ತು ಈ ಒಂದು ದೋಸೆ ಏನಿದೆ ತುಂಬ ಒಳ್ಳೆಯದು ಹೆಲ್ತಿಗೆ ಕೂಡ, ನಮ್ಮ ಗಟ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಈ ದೋಸೆ ಫರ್ಮೆಂಟೆಡ್ ಫುಡ್ಸ್ ಯಾವುದೇ ಆಗಿರ್ಬೋದು ಎಲ್ಲ ತುಂಬ ಒಳ್ಳೆಯದು. ಅಂಥದ್ದನ್ನು ಮಕ್ಕಳಿಗೆ ಕೂಡ ಕೊಡಬೇಕು. ಅದು ಕೂಡ ಅವರಿಗೆ ಅವರ ಒಂದು ಗಟ್ ಬ್ಯಾಕ್ಟೀರಿಯಾ ಏನಿದೆ ಅದಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ಮಾವ ಚಹಾ ಕುಡಿಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಸೊ ಅವರಿಗೆ ನಾನಿಲ್ಲಿ ಚಹಾ ಮತ್ತು ಬ್ರೇಕ್ಫಾಸ್ಟನ್ನೆಲ್ಲ ತೆಗೆದು ಕೊಡ್ತಾ ಇದ್ದೇನೆ. ಹೀಗೆ ಬಿಸಿ ಬಿಸಿ ದೋಸೆ ಮಾಡ್ತಾ ಇರುವಾಗಲೇ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಾವೆಲ್ಲ ಈ ದೋಸೆ ಎಲ್ಲ ಮಾಡಿ ಎಲ್ಲ ಆಗಿ ಮಕ್ಕಳ ಕೆಲಸ ಎಲ್ಲ ಆಗಿ ತಿನ್ನುವಾಗ ಲೇಟಾಗಿ ಹೋಗ್ತದೆ. ಆಗ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟೇ ಸಾಫ್ಟ್ ದೋಸೆ ಮಾಡಿದರೂ ಕೂಡ ಮಾಡಿದಾಗ ತಿಂದ ಹಾಗೆ ಇರೋದಿಲ್ಲ ಅಲ್ಲ. ಈಗ ನೋಡಿ ಇಬ್ಬರು ಕೂಡ ಎದ್ದಿದ್ದಾರೆ. ಚಿಕ್ಕ ಮಗುವಿಗೆ ಸಿಯೋನ್ ಅಂತ ಹೇಳಿದರೆ ತುಂಬ ಇಷ್ಟ, ಅವನನ್ನೇ ನೋಡ್ತಾ ಇರುವಂಥದ್ದು. ಸಿಯೋನ್ನ ಯಾರಾದರೂ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ ಅಂದರೆ ಅದು ಚಿಕ್ಕ ಮಗುನೇ. ತುಂಬ ಇಷ್ಟ ಅವನಂದರೆ, ಅವನನ್ನೇ ನೋಡ್ತಾ ಇರುವಂಥದ್ದು, ಅವನ ಹಿಂದೆನೇ ಹೋಗೋದು. ಬಟ್ ಸಿಯೋನ್ನ ಕಾಲು ಯಾವಾಗಲೂ ಸೋಫಾ ಮೇಲೆ ಇರುವಂಥದ್ದು, ಅದು ಕೆಳಗೆ ಇಳಿಯೋದೇ ಇಲ್ಲ. ಅವನು ಸುಮ್ಮನೆ ಕೂತ್ಕೊಂಡು ಪಾಪ ಸಿಯೋನನ್ನು ನೋಡ್ತಾನೆ ಇರ್ತಾನೆ. ಅವನು ಕೆಳಗೆ ಕೂತು ಇವನ ಜೊತೆ ಆಟಾಡೋದು ತುಂಬ ಕಮ್ಮಿ. ಇವತ್ತು ಮಂಗಳೂರಿಗೆ ಹೋಗಲಿಕ್ಕಿದೆ ಅಂತ ಹೇಳಿದ್ದಕ್ಕೆ ಮಾವ ಹೇಳಿದರು, ನಿನಗೆ ಮಗುವಿಗೆ ಕೂಡ ನನಗೆ ಬ್ರೇಕ್ಫಾಸ್ಟನ್ನು ಕೊಡಲಿಕ್ಕಿತ್ತು. ಸೊ ನಾನು ಈ ಒಂದು ಫಿಶನ್ನು ಕ್ಲೀನ್ ಮಾಡ್ತೇನೆ ಅಂತ ಹೇಳಿದರು. ಈ ಫಿಶನ್ನು ಹೆಚ್ಚಾಗಿ ಮಾವನೇ ಇಲ್ಲಿ ಕ್ಲೀನ್ ಮಾಡಿ ಕೊಡುವಂಥದ್ದು. ಅವರು ಫ್ರೀ ಇರುವಾಗ ಇದಾದರೆ ಈಸಿ ಅಲ್ವಾ, ಎರಡು ಕಡೆಯಿಂದ ಸಿಪ್ಪೆಯನ್ನು ತೆಗೆಯುವಂಥದ್ದು, ಅಂದರೆ ಸ್ಕಿನ್ನನ್ನು ತೆಗೆಯುವಂಥದ್ದು. ಇದೇ ಮೇನು. ನೋಡಿ ಅದವರಿಗೆ ಗೊತ್ತಾಗಿರ್ಬೋದು. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ, ಹಾಗೂ ತುಳುವಲ್ಲಿ ಕೂಡ ಏನು ಹೇಳ್ತಾರೆ ಅಂತ ಕಾಮೆಂಟ್ ಮಾಡಿ. ಇವತ್ತು ಬೆಳಿಗ್ಗೆನೇ ಕರೆಂಟ್ ಕೂಡ ತೆಗೆದಿದ್ದಾರೆ. ಆಗಲೇ ನಾನು ಖಾರ ಎಲ್ಲ ಕಡ್ದದ್ರಿಂದ ರೆಡಿಯಾಗಿದೆ. ಹಾಗಾಗಿ ನಾನಿಲ್ಲಿ ಉಳಿದ ಹಿಟ್ಟೇನಿದೆ ಇದನ್ನು ಬಾಳೆ ಎಲೆಯಲ್ಲಿ ಹಾಕಿ ತಿಂಡಿ ಮಾಡುವ ಅಂತ ಹೇಳಿ ಇಟ್ಕೊಳ್ತಾ ಇದ್ದೇನೆ. ಮಕ್ಕಳು ಮನೆಯಲ್ಲಿದ್ದರೆ ಎಷ್ಟು ಕಣ್ಣಿದ್ರೂ ಕೂಡ ಸಾಕಾಗೋದಿಲ್ಲ. ಒಬ್ಬ ಅಲ್ಲಿದ್ದಾನೆ, ಆಚೆ ಇದ್ದಾನೆ. ಅವನನ್ನು ಈಗ ಕಿಚನಿಗೆ ಕರ್ಕೊಂಡು ಬಂದರೆ ಈ ಕೆಳಗೆ ಕಾಣುವಂತಹ ಕಬರ್ಡನ್ನೆಲ್ಲ ಓಪನ್ ಮಾಡ್ತಾನೆ. ಎಲ್ಲಿಯಾದರೂ ಬೆರಳೆಲ್ಲಾದರೂ ಸೈಡಿಗೆ ಹೋಗಿ ಸಿಕ್ಕಾಕೊಂಡ್ರೆ ಅಂತೇಳಿ ನನಗೆ ಹೆದರಿಕೆ ಆಗ್ತದೆ. ಹಾಗಾಗಿ ನಾನು ಕಿಚನಿಗೆ ಕರ್ಕೊಂಡು ಬರೋದಿಲ್ಲ. ಕರ್ಕೊಂಡು ಬಂದರೂ ಕೂಡ ತಟ್ಟೆ ಅಥವಾ ಲೋಟ ಅಂಥದ್ದೇನಾದರೂ ಕೊಟ್ಟು, ಶಾರ್ಪ್ ಇಲ್ಲದು ಕೊಟ್ಟು ಕೂತ್ಕೊಳಿಸುವಂಥದ್ದು. ಸೊ ಇಲ್ಲಿ ನೋಡಿ ಮಕ್ಕಳಿಗೆ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾನೇ ಇರಬೇಕು. ಈ ಒಂದು ಬೋರ್ಡನ್ನು ಅವನು ಈ ರೀತಿಯಲ್ಲಿ ಇಟ್ಟಿದ್ದಾನೆ. ಸೊ ಅದೇ ಅವನಿಗೆ ಒಂದು ಖುಷಿ. ಕರೆದು ನನಗೆ ಹೇಳ್ತಾ ಇದ್ದಾನೆ. ಈ ಟೈಮ್ನಲ್ಲಿ ನಾನು ಅವನಿಗೆ ಹೇಳಿದೆ, ನಿನಗೆ ಸ್ಕೂಲಿಗೆ ಹೋಗ್ಲಿಕ್ಕಿಲ್ಲ ಇವತ್ತು, ನಿನಗೆ ಹುಷಾರಿಲ್ಲಲ್ಲ ಅಂತ ಹೇಳಿ. ಸೊ ಅವನಿಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ಔಟ್ ಆಫ್ 100 ಕೇಳಿದರೆ ಅವನಿಗೆ 200 ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅಷ್ಟು ಖುಷಿ ಆಯಿತು. ಮತ್ತೆ ಹೇಳ್ತಿದ್ದೆ, ನಾಳೆನೂ ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿದೆ ನನ್ನ ಹತ್ರ, ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಹೇಳಿದ. ಅದಕ್ಕೆ ನಾನು ಕೇಳಿದೆ, ನಾಳೆ ಏನಾಯಿತು ನಿನಗೆ, ಇವತ್ತಲ್ಲ ಶೀತ ಅಂತ. ಇಲ್ಲ ನನಗೆ ನಾಳೆನೂ ಶೀತ ಅಂತ ಹೇಳಿ ಹೇಳ್ದೆ. ಸೊ ಮಕ್ಕಳಿಗೆ ಹಾಗೆಯೇ ಒಂದು ದಿನ ನಿಲ್ಲಿಸಿದರೆ ನೆಕ್ಸ್ಟ್ ಡೇ ಕಳಿಸುವಂಥದ್ದು ತುಂಬಾ ಕಷ್ಟ. ಇಲ್ಲಿ ನಾನು ಬಾಳೆ ಎಲೆಯನ್ನು ತಗೊಳ್ತಾ ಇದ್ದೇನೆ ಆ ಒಂದು ತಿಂಡಿಯನ್ನು ರೆಡಿ ಮಾಡಲಿಕ್ಕೆ. ತುಂಬ ಜನ ತಾಯಂದರು ನನ್ನ ಹತ್ರ ಕೇಳ್ತೀರಾ,
ಎದೆ ಹಾಲು ಹೆಚ್ಚಿಸಲಿಕ್ಕೆ ಏನು ಮಾಡಬೇಕು, ಮತ್ತು ಕೆಲವರು ಹೇಳ್ತಾರೆ ಈ ಒಂದು ಇನ್ನವೇನಿದೆ ನಾವು ನಾರ್ಮಲಿ ಹೇಳೋದಾದರೆ ಈ ಬ್ರಾ ಏನಿದೆ ಅದನ್ನು ಯೂಸ್ ಮಾಡಿದರೆ ಹಾಲು ಗಟ್ಟಿ ಆಗ್ತದೆ, ಆ ರೀತಿಯಲ್ಲೆಲ್ಲ ಕೆಲವರಿಗೆ ಡೌಟ್ ಇದೆ. ಇಲ್ಲ, ಆ್ಯಕ್ಚುಲಿ ನೀವು ಡೆಲಿವರಿ ಆದ ನಂತರ ಅದನ್ನು ಯೂಸ್ ಮಾಡಲೇಬೇಕು. ಎಲ್ಲಿ ಕೂಡ ಹೇಳಲಿಲ್ಲ, ಯಾರು ಕೂಡ ಹೇಳಲಿಲ್ಲ ಅದನ್ನು ಇನ್ನವೇಸನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ. ಯಾಕೆ ಆ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳಿ ಬಂದಿದೆ ಅಂತ ಹೇಳಿದರೆ, ನಿಮಗೆ ಎವ್ರಿ 10 ಮಿನಿಟ್ಸ್ ಎವ್ರಿ 20 ಮಿನಿಟ್ಸ್ ನಿಮಗೆ ಫೀಡ್ ಮಾಡಲಿಕ್ಕೆ ಇರ್ತದೆ. ಆ ಟೈಮ್ನಲ್ಲಿ ನಿಮಗೆ ಕಷ್ಟ ಆಗಬಾರ್ದು. ಆಲ್ರೆಡಿ ನಿಮಗೆ ಡೆಲಿವರಿ ಆಗಿ ನೀವು ಬೆಡ್ಡಲ್ಲಿ ಮಲಗಿರ್ತೀರ, ನಿಮಗೆ ಅಷ್ಟೊಂದು ಎನರ್ಜಿ ಇರೋದಿಲ್ಲ. ಹಾಗಾಗಿ ಈಸಿ ಆಗಲಿ, ಆ್ಯಕ್ಸಸ್ ಈಸಿ ಆಗಲಿ ಅಂತ ಹೇಳೋದಕ್ಕೆ ಮಾತ್ರ ಒಂದು ಹಾಕಬಾರ್ದು ಅಂತ ಹೇಳುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಅಂತ ಒಂದು ದೊಡ್ಡ ರೀಸನ್ ಏನೂ ಇಲ್ಲ. ಬಟ್ ನೀವು ಈ ಒಂದು ಬ್ರಾಸನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಫಸ್ಟ್ ಡೇಯಿಂದನೇ. ಯಾಕೆಂದರೆ ಹೆವಿ ಇರ್ತದೆ, ಬ್ರೆಸ್ಟ್ ಹಾಲಿರೋದ್ರಿಂದ ಹೆವಿ ಇರ್ತದೆ, ಹಾಗೂ ಬೇಗನೆ ಸ್ಯಾಗಿ ಆಗಿಬಿಡ್ತದೆ. ಅದಕ್ಕೂ ಕೂಡ ಸಪೋರ್ಟ್ ಬೇಕು. ಆ ಒಂದು ನಮ್ಮ ಒಂದು ಬ್ರೆಸ್ಟಿದು ಮಸಲ್ಸ್ ಏನಿದೆ ಅದು ಕೂಡ ವೀಕ್ ಆಗಿ ಹೋಗ್ತದೆ ಈ ಒಂದು ವೆಯ್ಟಿಗೆ. ಹಾಗೂ ನಮ್ಮ ಒಂದು ಪಾಶ್ಚರ್ ಕೂಡ ಹೀಗೆ ನಾವು ಕೂಡ ಬಗ್ಗಿ ಹೋಗ್ತೇವೆ ಹೆಚ್ಚಾಗಿ. ಹಾಗಾಗಿ ಆಬ್ವಿಯಸ್ಲಿ ಅದನ್ನು ಯೂಸ್ ಮಾಡಲೇಬೇಕು. ಇನ್ನೋವೇಸ್ ಯಾರು ಕೂಡ ಯೂಸ್ ಮಾಡದೇ ಇರಬಾರ್ದು, ಯೂಸ್ ಮಾಡಬೇಕು. ಆದರೆ ಟೈಟ್ ಇರುವಂಥದ್ದಲ್ಲ, ತುಂಬ ಟೈಟ್ ಇರುವಂಥದ್ದಲ್ಲ. ನಿಮ್ಮ ಒಂದು ಡೆಲಿವರಿ ಆದ ನಂತರ ಯೂಸ್ ಮಾಡಲಿಕ್ಕೆ ಅಂತಲೇ ಹೇಳಿ ನೀವು ಸಪ್ರೇಟಾಗಿ ಸ್ವಲ್ಪ ದೊಡ್ಡ ಸೈಜ್, ಇದು ಕಪ್ ಸೈಜ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಬ್ರೆಸ್ಟಿದು ಸೈಜ್ ಏನಿದೆ ಟೋಟಲ್ ಸೈಜ್ ಅದನ್ನು ನೀವು ಒಂದು ಡಬಲ್ ಇರುವಂಥದ್ದನ್ನೇ ತಗೊಳ್ಬೇಕು. ಯಾಕೆಂದರೆ ನಿಮ್ಮ ಬ್ರೆಸ್ಟಿದು ಕೂಡ ಸೈಜ್ ಇನ್ಕ್ರೀಸ್ ಆಗ್ತದೆ, ಡಬಲ್ ಆಗಿ ಇನ್ಕ್ರೀಸ್ ಆಗ್ತದೆ, ಯಾಕೆಂದರೆ ಹಾಲು ಕೂಡ ಇರ್ತದೆ. ಹಾಗಾಗಿ ಡಬಲ್ ಸೈಜ್ ಇದನ್ನು ನೀವು ಯೂಸ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಬಟ್ ಯೂಸ್ ಮಾಡಿ, ಏನು ಕೂಡ ತೊಂದರೆ ಇಲ್ಲ. ಹಾಲು ಗಟ್ಟಿಯಾಗೋದು ಯೂಸ್ ಮಾಡಿದರೂ ಮಾಡದೇ ಇದ್ದರೂ ಕೂಡ ಗಟ್ಟಿ ಆಗ್ತದೆ. ನೀವು ಕರೆಕ್ಟಾಗಿ ಟೈಮ್ಗೆ ಫೀಡ್ ಮಾಡಲಿಲ್ಲ, ಅಥವಾ ಹೆಚ್ಚಿದ್ದ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ತೆಗೆದು ಬಿಸಾಡಲಿಲ್ಲ ಆದರೆ. ಎಕ್ಸ್ಪ್ರೆಸ್ ಮಾಡಿ ತೆಗೆದ ಹಾಲನ್ನು ನೀವು ಬಿಸಾಡಬೇಕಂತಲೇ ಇಲ್ಲ, ಅದು ಟೋಟಲಿ ಅಪ್ ಟು ಯು. ಯಾಕೆಂತ ಹೇಳಿದರೆ ಆ ಒಂದು ಮಿಲ್ಕ್ ಏನಿದೆ, ಎಕ್ಸ್ಪ್ರೆಸ್ ಮಾಡಿದಂತಹ ಎಕ್ಸ್ಟ್ರಾ ಮಿಲ್ಕ್ ಏನಿದೆ ಅದನ್ನು ನೀವು ಮಗುವಿಗೆ ಸ್ನಾನ ಮಾಡಿಸುವಂಥ ನೀರಿಗೆ ಕೂಡ ಹಾಕ್ಬೋದು. ಒಬ್ಬರು ನನಗೆ ಕಾಮೆಂಟಲ್ಲಿ ಕೇಳಿದರು, ಅವರ ಮಗುವಿನ ಮುಖದ ಮೇಲೆಲ್ಲ ರೆಡ್ ಗುಳ್ಳೆ ಆಗಿದೆ. ಅತ್ತೆ ಹೇಳ್ತಾ ಇದ್ರು, ನೀನು ಮಗುವಿಗೆ ಹಾಲು ಕುಡಿಸುವಾಗ ಮಗುವಿನ ಮುಖದ ಮೇಲೆಲ್ಲ ಹಾಲು ಬಿದ್ದಿದೆ, ಹಾಗಾಗಿ ಗುಳ್ಳೆ ಆಗಿದೆ ಅಂತ ಹೇಳಿ. ಸೊ ಎಂಥ ಒಂದು ಜನರಿದ್ದಾರೆ, ಎಂಥ ಒಂದು ಎಷ್ಟು ತಲೆ ಓಡ್ತದೆ ನೋಡಿ ಅವ್ರದ್ದು. ಯಾಕೆಂದರೆ ಅಷ್ಟು ಮೈ ಮೇಲೆ ಬಿದ್ದಾಗ ಗುಳ್ಳೆ ಆಗಿದೆ, ಆದರೆ ಹೊಟ್ಟೆ ಒಳಗೆ ಹೋದಾಗ ಏನಾಗಬೇಕಲ್ವ, ಮಗುವಿಗೆ ಏನಾಗ್ಬೋದು ಹಾಗಿರುವಾಗ. ಸೊ ಅಂಥದ್ದೆಲ್ಲ ಸುಮ್ಮನೆ ರೀಸನ್ನೇ ಇಲ್ಲ, ಅದಕ್ಕೆ ಯಾವುದೇ ಒಂದು ಲಾಜಿಕ್ಕೇ ಇಲ್ಲ. ಅಂಥ ಒಂದು ವಿಷಯದಲ್ಲಿ ಬಾಣಂತಿಗೆ ಹೆದರಿಸುವಂಥದ್ದು. ಈ ಬ್ರೆಸ್ಟ್ ಮಿಲ್ಕ್ ಏನಿದೆ ಅದರ ಎಷ್ಟೊಂದು ನ್ಯೂಟ್ರಿಷಿಯಸ್ ಆಗಿರುವಂತಹ ಎಷ್ಟೊಂದು ಒಳ್ಳೆ ಬ್ರೆಸ್ಟ್ ಮಿಲ್ಕ್ ಅದು ಅಂತ ಹೇಳಿದರೆ, ಅದಕ್ಕೆ ಇಷ್ಟರವರೆಗೆ ಇಷ್ಟೊಂದು ಸೈನ್ಸ್ ಇಷ್ಟೊಂದು ಡೆವಲಪ್ ಆದರೂ ಕೂಡ ಬ್ರೆಸ್ಟ್ ಮಿಲ್ಕಿಗೆ ಇಕ್ವಿವೆಲೆಂಟ್ ಆಗಿ ಯಾವುದೇ ಒಂದು ಫಾರ್ಮುಲಾ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟನ್ನು ಅವರಿಗೆ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಬ್ರೆಸ್ಟ್ ಮಿಲ್ಕ್ ಅಂತ ಹೇಳಿದರೆ ಅದು ಅಮೃತ ಅಂತ ಹೇಳುವಂಥದ್ದು ಅದಕ್ಕೋಸ್ಕರನೇ. ಸೊ ತಾಯಂದಿರಿಗೆ ಇನ್ಫಾರ್ಮೇಷನ್ನು ತಿಳಿದಿರಬೇಕು. ಬ್ರೆಸ್ಟ್ ಮಿಲ್ಕನ್ನು ನೀವು ಈಗ ಮಗುವಿನ ತುಟಿ ಏನಾದರೂ ಡ್ರೈ ಆಗ್ತಿದೆ ಆದರೆ, ಅಥವಾ ಮಗುವಿನ ಮುಖ ಡ್ರೈ ಆಗ್ತಾ ಇದೆ ಆದರೆ ಅಲ್ಲಿಗೆ ಕೂಡ ಅಪ್ಲೈ ಮಾಡ್ಬೋದು. ತುಂಬಾ ಮಾಯ್ಶ್ಚರೈಸಿಂಗ್ ಆಗಿರುವಂಥ ಒಂದು ಬ್ರೆಸ್ಟ್ ಮಿಲ್ಕ್, ಅದು ತುಂಬ ಯೂಸ್ ಆಗ್ತದೆ ಸ್ಕಿನ್ ಡ್ರೈ ಎಲ್ಲ ಆದಾಗ. ಹಾಗಾಗಿ ಬ್ರೆಸ್ಟ್ ಮಿಲ್ಕ್ ಯಾವತ್ತೂ ಕೂಡ ಹಾರ್ಮ್ ಮಾಡೋದಿಲ್ಲ ಮಗುವಿಗೆ. ನಾನು ಗ್ಯಾಸಲ್ಲಿ ತಿಂಡಿ ಮಾಡಲಿಕ್ಕೆ ಅಂತ ಹೇಳಿ ಎಲೆ ಎಲ್ಲ ಹಾಕಿ ಇಟ್ಟಾಗ ಗ್ಯಾಸ್ ಕೂಡ ಖಾಲಿ ಆಯಿತು. ಹಾಗಾಗಿ ನಾನು ಮಗುವಿನ ಸರಿ ಏನಿದೆ ಅದನ್ನು ಕರೆಂಟಿದು ಇಂಡಕ್ಷನಲ್ಲಿ ಮಾಡಿ ಬಂದೆ. ಈ ಒಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನಾನು ಇಟ್ಟದ್ರಿಂದ ಅಲ್ಯೂಮಿನಿಯಂ ಇಂಡಕ್ಷನಲ್ಲಿ ವರ್ಕ್ ಆಗೋದಿಲ್ಲ. ಹಾಗಾಗಿ ಅದನ್ನು ಹಾಗೇ ಇಟ್ಟಿದ್ದೇನೆ. ಇನ್ನು ಒಲೆಗೆ ಬೆಂಕಿ ಮಾಡಿದ ನಂತರ ಅದರಲ್ಲಿ ಇಡ್ತೇನೆ ಅಂತ ಹೇಳಿ. ಅಷ್ಟಾಗುವಾಗ ನನಗೆ ಜೋರು ಹಸಿವಾಯಿತು. ಫಸ್ಟಿಗೆ ನಾನು ನನ್ನ ತಟ್ಟೆಯಲ್ಲೇ ತಗೊಂಡಿದ್ದೆ ಸಿಯೋನ್ಗೆ ಮತ್ತು ನನಗೆ ಒಟ್ಟಿಗೆ ಕೊಡ್ತೇನೆ ಅಂತ ಹೇಳಿ. ನನಗೆ ಎಷ್ಟು ಹಸಿವಾಯ್ತು ಅಂತ ಹೇಳಿದರೆ, ಬೆಳಿಗ್ಗೆ ಬೇಗ ಎದ್ದೇಳ್ತೇವಲ್ಲ, ತುಂಬ ಹಸಿವಾಗ್ತದೆ. ಹಾಗಾಗಿ ಅವನಿಗೆ ಸಪ್ರೇಟ್ ಅವನದೇ ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಟು ಅವನಷ್ಟಕ್ಕೆ ಕೂತ್ಕೊಂಡು ತಿಂತಾ ಇದ್ದೇನೆ. ನಂದು ತಿಂದೆಲ್ಲ ಆದ ನಂತರ ನಾನಿಲ್ಲಿ ಬೆಡ್ಡನ್ನು ತೆಗಿತಾ ಇದ್ದೇನೆ. ಹಸ್ಬೆಂಡ್ ಇವತ್ತು ಮಧ್ಯಾಹ್ನ ನಂತರ ನಮಗೆ ಮಂಗಳೂರು ಹೋಗೋಕ್ಕಿರೋದ್ರಿಂದ ಹಸ್ಬೆಂಡ್ ಬೇಗನೆ ಹೋಗಿದ್ದಾರೆ. ಯಾಕೆಂದರೆ ಅವರಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಎಲ್ಲ ಇರ್ತದೆ ಅಲ್ವಾ. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಡಬೇಕು. ಅವ್ರದ್ದೇನೆಲ್ಲ ಕೆಲಸ ಇದೆ ಅದನ್ನೆಲ್ಲ ಮಾಡಿ ಬರಬೇಕು. ಯಾಕಂದರೆ ಮಂಗಳೂರು ಹೋದರೆ ನಮಗೆ ಬೇಗ ರಿಟರ್ನ್ ಬರಲಿಕ್ಕೆ ಆಗೋದಿಲ್ಲ. ನಾವೇನಿದ್ರು ಬರುವಾಗ ನೈಟ್ ಆಗೇ ಆಗ್ತಾಯಿದೆ ರಿಟರ್ನ್ ಬರುವಾಗ. ನನ್ನ ಒಂದು ಬ್ರೇಕ್ಫಾಸ್ಟ್ ಆದ ನಂತರ ನಾನಿಲ್ಲಿ ಮಗುವಿಗೆ ರೆಡಿ ಮಾಡಿಟ್ಟಂತಹ ಸರಿಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಏನೋ ಗೊತ್ತಿಲ್ಲ, ತುಂಬ ಕಾಮಾಗಿ ಟಿ ವಿ ನೋಡ್ತಾ ತಿಂತಾ ಇದ್ದ. ಹಾಗಾಗಿ ನಾನು ಈ ಒಂದು ಟೈಮ್ನ ಅಡ್ವಾಂಟೇಜನ್ನು ತಗೊಂಡು ಬೇಗ ಬೇಗ ಅವನಿಗೆ ತಿನ್ನಿಸ್ತಾ ಇದ್ದೆ. ಇಲ್ಲಾದರೆ ಅವನು ಎರಡು ಕೈಯನ್ನು ಹೊರಗೆ ತೆಗೆದು, ಅವನು ಇವತ್ತು ಏನು ಅಂದ್ಕೊಂಡಿದ್ದ ಅಂತ ಹೇಳಿ ಗೊತ್ತಿಲ್ಲ ನನಗೆ, ಕೈಯನ್ನೇ ತೆಗಿಲಿಲ್ಲ ಹೊರಗೆ. ಕೈ ಕಟ್ಟಿ ಹಾಕಿದಾಗೆ ಸುಮ್ಮನೆ ಕೂತ್ಕೊಂಡಿದ್ದ. ಟಿ ವಿಯಲ್ಲಿ ಏನೋ ಬರ್ತಾ ಇತ್ತು, ಅದನ್ನೇ ನೋಡ್ತಾ ಇದ್ದ. ಸೊ ಅದೇ ಟೈಮ್ನಲ್ಲಿ ನಾನು ಎಷ್ಟಾಗ್ತದೆ ಅಷ್ಟನ್ನು ಕೊಟ್ಟಿದ್ದೇನೆ.
ಮಗುವಿಗೆ ನಾನು ಕೊಡುವಾಗ ಫೋರ್ಸ್ ಮಾಡಿ ಕೊಡಲಿಕ್ಕೆ ಹೋಗೋದಿಲ್ಲ. ಒಮ್ಮೆ ಅವನು ಬೇಡ ಅಂತ ಹೇಳಿದರೆ ನಾನು ಏನಾದರೂ ಒಂದು ಮೈಂಡ್ ಡೈವರ್ಟ್ ಮಾಡಿ ಕೊಡಲಿಕ್ಕೆ ನೋಡ್ತೇನೆ. ಮತ್ತೆ ಕೂಡ ಅವನು ಕೂಗ್ತಾ ಇದ್ದಾನೆ ಆದರೆ ನಾನು ಮತ್ತೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಿಯೋನ್ಗೆ ನಾನು ಅದೇ ರೀತಿಯಲ್ಲಿ ಮಾಡಿ ಬೇರೆಯವ್ರದ್ದೆಲ್ಲ ಮಾತು ಕೇಳಿ ತಿನ್ನಲೇಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಅದನ್ನೆಲ್ಲ ಕೇಳಿ ಫಸ್ಟ್ ಟೈಮ್ ಅಲ್ವಾ, ನನಗೆ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಅವನಿಗೆ ಫೋರ್ಸ್ಫುಲ್ಲಿ ಫೀಡ್ ಮಾಡಿ ಅವನಿಗೆ ಫುಡ್ ಅವರ್ಷನ್ ಆಗಿತ್ತು. ಏನು ಕೂಡ ತಿಂತಾ ಇರಲಿಲ್ಲ. ಒಂದು 1 year 3 month ಎಲ್ಲ ಆಗುವಾಗ ಖಾಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ತಿಂದೇ ಅವನು ಬದುಕಿರುವಂಥದ್ದು. ಸೊ ಆ ರೀತಿಯಲ್ಲಿ ಆಗಿ ಹೋಗಿಬಿಡ್ತದೆ. ಹಾಗಾಗಿ ನಾನು ಈ ಮಗುವಿಗೆ ಏನು ಕೂಡ ಫೋರ್ಸ್ ಮಾಡೋದಿಲ್ಲ. ಅವನು ಎಷ್ಟು ತಿಂತಾನೆ, ಅವನಿಗೆ ಏನು ಇಷ್ಟ ಇದೆ ಅದನ್ನು ಮಾಡಿಕೊಡುವಂಥದ್ದು. ಹಾಗೆ ಫುಡ್ಸನ್ನು ಕೂಡ ನಾನು ರಿಪೀಟ್ ಮಾಡ್ತಾ ಇಲ್ಲ. ಫಸ್ಟ್ 1 month ತನಕ ಹೀಗೆ ಮಿಕ್ಸ್ ಮಾಡಿ ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾನು ಕೊಡ್ತಾ ಇರಲಿಲ್ಲ. 1 ಅಥವಾ 2 ರೀತಿಯ ವೆಜಿಟೇಬಲನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಂಥದ್ದು. ಹಾಗೆ ಅದನ್ನು ಕೂಡ ಚೇಂಜ್ ಮಾಡ್ತಾ ಇರ್ತೇನೆ ನಾನು. ಬೇರೆ ರೀತಿಯ ಒಮ್ಮೆ ಫ್ರೂಟ್ ಕೊಡುವಂಥದ್ದು, ಅಥವಾ ಸರಿ ಏನಾದರೂ ಕೊಡುವಂಥದ್ದು, ಅಥವಾ ಅನ್ನ ಮತ್ತು ಕರ್ಡ್ ಆ ರೀತಿಯಲ್ಲಿ ಕೊಡುವಂಥ. ಹಾಗೆ ನಾನು ಅವನ ಒಂದು ಪ್ಯಾಲೆಟ್ಗೆ ಕೂಡ ಬೇರೆ ಟೇಸ್ಟ್ ಕೊಟ್ಟರೆ ಅವರಿಗೆ ಕೂಡ ಇಷ್ಟ ಆಗ್ತದೆ ಅಲ್ಲ. ಸೊ ಆ ರೀತಿಯಲ್ಲಿ ಚೇಂಜ್ ಮಾಡ್ತಾನೆ ಇರ್ತೇನೆ. ಇಲ್ಲಿ ಮಾತಾಡ್ತಾನೆ ನಾನು ಈ ಒಂದು ತಿಂಡಿಯನ್ನು ಕೂಡ ಇಲ್ಲಿ ಒಲೆಯಲ್ಲಿ ತಂದಿಟ್ಟಿದ್ದೆ. ಇದು ಕೂಡ ಈಗ ರೆಡಿಯಾಗಿದೆ. ಇದನ್ನು ಇವಾಗ ಸೈಡಿಗೆ ಇಟ್ಕೊಳ್ಳುವ. ಇದು ಅನ್ನ ಕೂಡ ರೆಡಿಯಾಗಿದೆ. ಬೆಳಿಗ್ಗೆ ಫಸ್ಟ್ ನಾನಿಲ್ಲಿ ನಾಯಿಗೆ ಅನ್ನವನ್ನು ಮಾಡಿದ್ದೆ. ಇನ್ನು ನೆಕ್ಸ್ಟ್ ನಮ್ಮ ಅನ್ನಕ್ಕೆ ಅಂತ ಹೇಳಿ ನೀರನ್ನು ಇಟ್ಟು ಹೋಗ್ತಾ ಇದ್ದೇನೆ. ನೀರು ಕುದಿ ಬಂದ ನಂತರ ಅಕ್ಕಿ ಕೂಡ ಹಾಕಿ ಕೊಡ್ತೇನೆ. ಅಷ್ಟಾಗುವಾಗ ಖಾರ ಕೂಡ ರೆಡಿಯಾಗಿತ್ತಲ್ವ, ಹಾಗಾಗಿ ನಾನಿಲ್ಲಿ ಸಾರನ್ನು ಮಾಡಿಬಿಡ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಈ ಸಾರಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ. ಈ ಒಂದು ಫಿಶ್ಗೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತಾರಂತೆ, ಹಾಗೆ ಕೇಳಿದ್ದೇನೆ. ನನಗೆ ಗೊತ್ತಿರುವ ರೀತಿಯಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟು ಈ ಒಂದು ಸಾರನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಗ್ರೈಂಡರನ್ನು ಎತ್ತಿ ಯೂಸ್ ಮಾಡೋದೇ ಈಗ ದೊಡ್ಡ ಕಷ್ಟ ಆಗಿದೆ. ಯಾಕೆಂದರೆ ಈಗ ಕೈ ನೋವಿರೋದ್ರಿಂದ ಭಾರ ಏನು ಸಹ ಎತ್ತಲಿಕ್ಕೆ ಆಗೋದೇ ಇಲ್ಲ. ಈ ಫಿಶ್ ನಿಮಗೆ ಗೊತ್ತಾಗಿರ್ಬೋದು, ನಾನು ಹೇಳಿದೆ ಆಲ್ರೆಡಿ. ಕಾಮೆಂಟ್ ಮಾಡಿ ಆಯಿತಾ, ಈ ಒಂದು ಫಿಶ್ಗೆ ಏನು ಹೇಳ್ತಾರೆ ಅಂತ ಹೇಳಿ. ಅದಾದ ನಂತರ ನಾನು ವೇಸ್ಟನ್ನು ಬಿಸಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಈ ಒಂದು ವೆಟ್ ವೇಸ್ಟ್ ಏನೆಲ್ಲ ಇರ್ತದೆ, ವೆಜಿಟೇಬಲ್ ಪೀಲ್ಸ್ ಅಂಥದ್ದನ್ನೆಲ್ಲ ಇಲ್ಲಿ ತೆಂಗಿನ ಮರದ ಬುಡಕ್ಕೆ ಅಥವಾ ವೆಜಿಟೇಬಲ್ ಏನಾದರೂ ಮಾಡಿದ್ದೇವೆ ಆದರೆ ಅದರ ಬುಡಕ್ಕೆ ಹಾಕುವಂಥದ್ದು. ನಾನು ವೆಜಿಟೇಬಲ್ಸನ್ನು ಮಾಡಿದ್ದೇನೆ. ಈ ಕೆಲವೊಂದು ಬೆಂಡೆಕಾಯಿ ಅದೆಲ್ಲ ಅಲ್ಲಿವರೆಗೆ ಯಾರು ಹೋಗೋದು, ಮಳೆಗಾಲದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಗಲೀಜಾಗುವಂಥದ್ದು. ಏಕೆಂದರೆ ಅಲ್ಲಿ ಮಾವಿನ ಹಣ್ಣೆಲ್ಲ ಬಿದ್ದು ಆಲ್ರೆಡಿ ಎಲ್ಲ ಕೊಳ್ತಿದೆ. ಹಾಗಾಗಿ ನಾನು ಆಚೆ ಹೋಗಲೇ ಇಲ್ಲ. ಕರಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಬಂದಿದ್ದೆ. ಸೊ ಈಗ ಕರಿ ರೆಡಿಯಾಗಿದೆ. ಈಗ ಒಂದು ಫೈನಲ್ ಕ್ಲೀನಿಂಗ್ ಅಂತ ಹೇಳುವಂಥದ್ದು, ಈಗ ಒಮ್ಮೆ ಏನಾದರೂ ಬಂದು ತೆಗೆದ್ರೆ ಅಲ್ಲಿ 1-2 ಡ್ರಾಪ್ ನೀರು ಬೀಳ್ತದೆ. ಸೊ ಅದನ್ನು ಪುನಃ ಒಮ್ಮೆ ಕ್ಲೀನ್ ಮಾಡುವಂಥದ್ದು. ಸಮಥಿಂಗ್ ವಿಚ್ ಇಸ್ ನೆವರ್ ಎಂಡಿಂಗ್ ಅಂತ ಹೇಳಿದರೆ ಇದೇ ಇರ್ಬೋದು ಮೇ ಬಿ. ಈ ಒಂದು ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡುವಂಥದ್ದು ಎಷ್ಟು ಸಲ ಕ್ಲೀನ್ ಮಾಡಿದರೂ ಸಹ ಪರ್ಫೆಕ್ಟಾಗಿ ಕ್ಲೀನ್ ಆಗೋದೇ ಇಲ್ಲ. ಈ ಒಂದು ತಾವರೆ ಒಂದು ಪಾಂಡ್ ಏನಿದೆ ಇದರಲ್ಲಿ ಈಗ ತುಂಬ ವರ್ಷ ಆಯ್ತು ಇದಕ್ಕೆ. ಆದರೂ ಕೂಡ ಇಷ್ಟರವರೆಗೆ ಅದರಲ್ಲಿ ಒಂದೇ ಒಂದು ಹೂ ಆಗಲಿಲ್ಲ. ಯಾಕೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಾನು ಅಮೆಝಾನಿಂದ ಬೀಜ ತರಿಸಿ ಮಾಡಿರುವಂಥ ಒಂದು ತಾವರೆ. ಅದರಲ್ಲಿ ಹೂ ಆಗದಿದ್ದರೂ ಪರವಾಗಿಲ್ಲ, ನನಗೆ ಆ ಪ್ಲ್ಯಾಂಟ್ ಇಷ್ಟ, ಹಾಗಾಗಿ ಇಟ್ಕೊಂಡಿದ್ದೇನೆ. ಅದರಲ್ಲಿ ಈಗ ಮರಿ ಕೂಡ ಆಗಿದೆ, ತುಂಬ ಮೀನು ಕೂಡ ಇದೆ ಅದರಲ್ಲಿ. ಇಲ್ಲಾದರೆ ಸೊಳ್ಳೆ ಬರ್ತದೆ ಅಲ್ಲ, ಹಾಗಾಗಿ ಮೀನು ಕೂಡ ಇದೆ, ತುಂಬ ಮರಿ ಕೂಡ ಆಗಿದೆ. ಮನೆ ಹತ್ತಿರನೇ ಮೇಲೆ ನೋಡಿ ಇಲ್ಲಿ ಚಂದದ ಅಣಬೆ ಎಲ್ಲ ಆಗ್ತಾ ಉಂಟು. ಈ ಸಲ ಹೆಚ್ಚಾಗಿ ವಿಷದ ಅಣಬೆ ಎಷ್ಟಿತ್ತು ಅಂತ ಇಲ್ಲ, ಎಲ್ಲಿ ನೋಡಿದರೂ ವಿಷ ಇರುವಂತಹ ಅಣಬೆನೇ ಇದ್ದಂಥದ್ದು ಹೆಚ್ಚಾಗಿ. ಸೊ ಎಷ್ಟು ಚೆಂದ ಇದೆ, ಬಟ್ ತಿನ್ನಲಿಕ್ಕೆ ಲಾಯ್ಕಿಲ್ಲ, ಇದು ತಿನ್ನುವಂತಹ ಅಣಬೆ ಅಲ್ಲ. ನಾನು ಮನೆ ಸುತ್ತ ಎಲ್ಲ ತಿರುಗಾಡುವಾಗ ಬರೀ ಕಾಲಲ್ಲೇ ಹೆಚ್ಚಾಗಿ ತಿರುಗಾಡುವಂಥದ್ದು, ಮತ್ತು ಕಾಲನ್ನು ಚೆನ್ನಾಗಿ ವಾಶ್ ಮಾಡಿ ಒಳಗೆ ಹೋಗುವಂಥದ್ದು. ನೀವು ಯಾರಾದರೂ ಈ ರೀತಿಯಲ್ಲಿದ್ದರೆ ಕಾಮೆಂಟ್ ಮಾಡಿ. ಮತ್ತು ಕೆಲವೊಮ್ಮೆ ಮನೆಯಲ್ಲಿ ಹಾಕಿದ ಸ್ಲಿಪ್ಪರನ್ನೇ ಹಾಕಿ ಗಾಡಿಯಲ್ಲಿ ಕೂತ್ಕೊಂಡು ಹೋದಂಥ ದಿನಗಳು ಕೂಡ ಇದೆ. ನಿಮಗೆ ಯಾರಿಗಾದರೂ ಈ ರೀತಿಯಲ್ಲಿ ಆಗಿದ್ದರೆ ಕಾಮೆಂಟ್ ಮಾಡಿ. ನನಗೆ ಒಮ್ಮೆ ಚರ್ಚಿಗೆ ಪೂಜೆಗೆ ಹೋಗುವಾಗ ಮನೆಯಲ್ಲಿ ಹಾಕುವ ಸ್ಲಿಪ್ಪರನ್ನೇ ಹಾಕ್ಕೊಂಡು ನಾನು ಹೋಗಿದ್ದೆ. ಇಳಿಯುವಾಗ ನನಗೆ ಲೈಟ್ ಫೀಲ್ ಆಯಿತು, ಆಗ ಗೊತ್ತಾದಂಥದ್ದು. ನಿಮ್ಗೆ ಯಾರಿಗಾದರೂ ಈ ರೀತಿಯಲ್ಲಿ ಆಗಿದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಅಥವಾ ಯಾರಾದರೂ ಸ್ಲಿಪ್ಪರ್ ಬಿಟ್ಟು ಹೋದವರಿದ್ದರೆ ಹಾಗೆ ಕೂಡ ನನಗೆ ಒಮ್ಮೆ ಆಗಿದೆ, ಸ್ಲಿಪ್ಪರ್ ಹಾಕದೆ ಕೂತ್ಕೊಂಡ ಹಾಗೆ ಕೂಡ ಆಗಿದೆ ಆದರೆ ಕಾಮೆಂಟ್ ಮಾಡಿ.
ಈಗ ನಮ್ಮ ಅನ್ನ ರೆಡಿಯಾಗಿದೆ. 12 ಗಂಟೆಲ್ಲ ಆಗುವಾಗನೇ ಅನ್ನ ಇವತ್ತು ಬೇಗನೆ ಮಾಡಿದ್ದು, ಬೆಳಿಗ್ಗೆ ಬೇಗನೆ ಬೆಂಕಿ ಮಾಡಿದ್ದೆ, ಯಾಕೆಂದರೆ ಮಧ್ಯಾಹ್ನ ಹೋಗಲಿಕ್ಕಿದೆ ಅಲ್ಲ. ಸೊ MRI ಅಂತ ಹೇಳಿದರೆ ಬಾಡಿಯಲ್ಲಿ ಯಾವುದೇ ಒಂದು ಮೆಟಲ್ ಐಟಮ್ ಇರಲಿಕ್ಕಿಲ್ಲ, ಎಕ್ಸ್ರೇ ರೀತಿಯಲ್ಲಿ ಅಲ್ಲ. ಎಕ್ಸ್ರೇ ಆದರೆ ಆ ಪಾರ್ಟಲ್ಲಿ ಯಾವುದು ಕೂಡ ಇಲ್ಲದೇ ಇದ್ದರೆ ಆಯಿತು, ಬಟ್ ಈ ಒಂದು MRIಯಲ್ಲಿ ಪೂರ್ತಿ ತೆಗಿಲಿಕ್ಕೆ ಇರ್ತದೆ. ಹಾಗಾಗಿ ನಾನು ಮನೆಯಿಂದನೇ ಹೇಗಿದ್ದರೂ ಅಲ್ಲಿ ಹೋಗಿ ತೆಗಿಬೇಕು. ಸೊ ಅಲ್ಲಿ ತೆಗೆದು ಅಲ್ಲಿ ಇಲ್ಲಿ ಇಡೋದಕ್ಕಿಂತ ಇಲ್ಲೇ ತೆಗೆಯುವ ಅಂತ ಹೇಳಿ ಎಲ್ಲದನ್ನು ಕೂಡ ರಿಮೂವ್ ಮಾಡಿದ್ದೆ. ಬಟ್ ಒಂದು ವಸ್ತು ಉಳಿದಿತ್ತು ನನ್ನ ಬಾಡಿಯಲ್ಲಿ, ಕಾಲುಂಗರ. ನನಗೆ ಅದು ತೆಗಿಲಿಕ್ಕೇ ಮರ್ತು ಹೋಯಿತು. ಮನೇಲಿರುವಾಗ ನೆನಪಿತ್ತು ಮತ್ತೆ ತೆಗಿತೇನೆ ಅಂತ ಹೇಳಿ ಅಂದ್ಕೊಂಡೆ, ಬಟ್ ಮರ್ತು ಹೋಯಿತು. ನಾನು ಕಾಲುಂಗರ ಹಾಕ್ತೇನೆ, ನನಗೆ ಇಷ್ಟ, ಸೊ ನಾನು ಹಾಕುವಂಥದ್ದು. ಇವತ್ತು ನಾನಿಲ್ಲಿ ಈ ರೀತಿಯ ಫ್ರೆಂಚ್ ಪ್ಲೇಟನ್ನು ಹಾಕಿದ್ದೇನೆ, ಯಾಕೆಂದರೆ ಜುಟ್ಟು ಹಾಕಿ ಮಲಗಲಿಕ್ಕೆ ಕಷ್ಟ ಆಗ್ತದೆ. ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಮಲಗಲಿಕ್ಕೆ ಇರ್ತದೆ MRI ಮೆಷಿನ್ ಒಳಗೆ. ಹಾಗಾಗಿ ಜುಟ್ಟು ಹಾಕಿದರೆ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ಕೂದಲನ್ನು ಕಟ್ಕೊಂಡಿದ್ದೇನೆ. ಮುಂಚೆ ಎಲ್ಲ ನಾನು MRI ಮಾಡಿ ನನಗೆ ಗೊತ್ತಿದೆ. ನನಗೆ ಆಲ್ರೆಡಿ 2 times 3 times ಏನೋ ಆಗಿದೆ MRI. ನನ್ನ ಒಂದು ನೀ ಸರ್ಜರಿ ಬಿಫೋರ್ ಮತ್ತು ಆಫ್ಟರ್ ಕೂಡ ಮಾಡಲಿಕ್ಕಿತ್ತು MRI. ಹಾಗಾಗಿ ಆ ಟೈಮ್ನಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಅಥವಾ ಈ ಒಂದು ಹೆದರಿಕೆ ಅಂಥದ್ದೆಲ್ಲ ಏನೂ ಇಲ್ಲ, ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಈಗ ನಾವು ಮಂಗಳೂರಿಗೆ ತಲುಪಿದ್ದೇವೆ. ಕರೆಕ್ಟ್ 2 ಗಂಟೆಗೆ ನನ್ನ ಅಪಾಯಿಂಟ್ಮೆಂಟ್ ಇದ್ದಂಥದ್ದು. ಕರೆಕ್ಟ್ 2 ಗಂಟೆಗೆ ನಾನು ಹೋಗಿ ಅಲ್ಲಿ ತಲುಪಿದ್ದೆ. ವೆಯ್ಟ್ ಮಾಡ್ತಾ ಇದ್ದೆ ನಾನು. ಆಗ ನನಗೆ ಅಲ್ಲಿಯ ಒಂದು ಸ್ಟಾಫ್ ಹೇಳಿದರು, ಹೊಸ ಮೆಷಿನ್ ಬಂದಿದೆ, ಸೊ ನಿಮಗೆ ಅಲ್ಲೇ ಇರುವಂಥದ್ದು ಅಪಾಯಿಂಟ್ಮೆಂಟ್ ಅಂತ ಹೇಳಿ. ಆಂಕಾಲಜಿ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ಸೊ ಆ ಡಿಪಾರ್ಟ್ಮೆಂಟ್ ಹತ್ತಿರ ಹೊಸ ಮೆಷಿನ್ ಬಂದಿದೆ. ಸೊ ಅಲ್ಲಿಗೆ ನನ್ನನ್ನು ಕಳಿಸಿದ್ದಾರೆ. ಇಲ್ಲಿ ನೋಡಿ ನಾನು ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ. MRIಗೆ ಹೋಗುವಾಗ ಯಾವುದೇ ರೀತಿಯ ಬಟ್ಟೆ ಹಾಕಲಿಕ್ಕೆ ಇಲ್ಲ. ನಾವು ಹಾಕಿದಂತಹ ಬಟ್ಟೆ ಅಂದರೆ ಫುಲ್ ಇನ್ನವೇಸಿಂದ ಹಿಡಿದು ಎಲ್ಲ ಬಟ್ಟೆಯನ್ನು ತೆಗೆದು ಅವ್ರು ಕೊಟ್ಟಂತಹ ಈ ಒಂದು ಬಟ್ಟೆಯನ್ನು ಹಾಕಲಿಕ್ಕೆ. ಇದು ಹಿಂದೆ ಎಲ್ಲ ಫುಲ್ ಓಪನ್, ಆ ರೀತಿಯಲ್ಲಿ ಹಾಕಲಿಕ್ಕೆ. ಬಟ್ ನನಗೆ ಈ ಒಂದು ಎಲ್ಲ ಮುದ್ದೆ ಮಾಡಿ ಇಟ್ಟಿದ್ರು ಬಟ್ಟೆ, ನನಗೆ ಅದನ್ನು ನೋಡಿನೇ ನನಗೆ ಗಲೀಜಾಯಿತು. ಒಮ್ಮೆ ಮನೆಗೆ ಹೋಗಿ ಸ್ನಾನ ಮಾಡಿದರೆ ಸಾಕು ಅಂತ ಆಗ್ತಾಯಿತ್ತು. ಯಾಕೆಂದರೆ ಎಷ್ಟು ಜನ ಹಾಕಿದ್ರು ಏನೋ, ಹಾಕಿದ್ದನ್ನೇ ಇಟ್ಟಿದ್ದಾರೆ ಏನೋ ಅಂತ ಹೇಳಿ. ಬಟ್ ನಾನು ಯೂಸ್ ಮಾಡಿದ ನಂತರ ಅಲ್ಲಿ ರೆಡ್ ಕಲರ್ ಡಸ್ಟ್ಬಿನ್ ಇತ್ತು, ಸೊ ಅದರಲ್ಲಿ ಹಾಕಿಬಿಟ್ಟೆ. ಯಾಕೆಂದರೆ ವಾಶಿಗೆ ಹೋಗಲಿಕ್ಕೆ ಅದು ಈಸಿ ಆಗ್ತದೆ ಅಲ್ವಾ. ಕೆಲವರು ಹಾಗೇ ಇಟ್ಟು ಬಿಡ್ತಾರೆ ಫೋಲ್ಡ್ ಮಾಡಿ. ನನಗೆ ಯಾರ್ದು ಸಿಕ್ತೋ ಏನೋ ಗೊತ್ತಿಲ್ಲ, ಕೇಳಲಿಕ್ಕೆ ಸಹ ಅಲ್ಲಿ ಯಾರೂ ಇರಲಿಲ್ಲ ಡಾಕ್ಟರ್ಸನ್ನು ಬಿಟ್ಟರೆ. ಸೊ MRI ಎಲ್ಲ ಆಯಿತು. MRI ಆದ ನಂತರ ನಾನು ಅಲ್ಲಿ ಮಗುವಿಗೆ ಹಸಿವಾಗ್ತಾಯಿತ್ತು, ಸೊ ಮಗುವಿಗೆ ಫೀಡ್ ಕೊಟ್ಟು ಅದರ ನಂತರ ನಾವು ಇಲ್ಲಿ ಬಂದಿದ್ದೇವೆ. ಫಾರಮ್ ಫಿಝಾ ಮಾಲ್ ಇದೆ ಅಲ್ವಾ, ಸೊ ಅಲ್ಲಿ ಬಂದಿದ್ದೇವೆ. ನಮಗೆ ಬಂದರಿಗೆ ಹೋಗಲಿಕ್ಕಿದೆ, ಹಾಗಾಗಿ ಇಲ್ಲಿ ಬರುವಾಗ ಚಹಾ ಕುಡಿಯುವ ಅಂತ ಹೇಳಿ ತುಂಬ ಹಸಿವಾಗ್ತಾಯಿತ್ತು. ಹಾಗಾಗಿ ಇಲ್ಲಿ ಮಧ್ಯಾಹ್ನ ಬೇಗ ಊಟ ಮಾಡಿದಲ್ಲ ನಾನು ಮತ್ತು ಸಿಯೋನಂತೂ 12 ಗಂಟೆ ಒಳಗೆ ನಮ್ಮದು ಊಟ ಎಲ್ಲ ಆಗಿ ಹೋಗಿತ್ತು, 12-12:30 ಆಗುವಾಗ. ಹಾಗಾಗಿ ತುಂಬ ಹಸಿವಾಗ್ತಾಯಿತ್ತು. ಸೊ ಎಲ್ಲಿ ಹೋದರೆ ಸಹ ತಾಯಿಗೆ ಸಮಾಧಾನದಿಂದ ತಿನ್ನಲಿಕ್ಕೆ ಬಿಡೋದಿಲ್ಲ ಮಕ್ಕಳು. ಚಿಕ್ಕ ಮಗು ಇಷ್ಟು ಹೊತ್ತು ಇಲ್ಲಿ ಬರುವ ತನಕ ಸರಿ ಇದ್ದ, ಇಲ್ಲಿ ಬಂದು ಮೇಲೆ ಬಂದ ಕೂಡಲೇ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಬಟ್ ಸ್ಟಿಲ್ ಸ್ವಲ್ಪ ಹೊತ್ತು ಹಸ್ಬೆಂಡ್ ಇಟ್ಕೊಂಡ್ರು, ಸ್ವಲ್ಪ ಹೊತ್ತು ನಾನು ಹೀಗೆ ಅಡ್ಜಸ್ಟ್ ಮಾಡಿ ನಾನಂತೂ ಹೊಟ್ಟೆಂದು ತುಂಬಿಸ್ಕೊಂಡಿದ್ದೇನೆ. ಅದಾದ ನಂತರ ನಾವಿಲ್ಲಿ ಡ್ರೈ ಫ್ರೂಟ್ಸ್ ಶಾಪಿಗೆ ಬಂದಿದ್ವಿ ಬಂದರಿಗೆ ಬಂದು ಅಲ್ಲಿ ನನಗೆ ಮಖಾನ ತಗೊಳ್ಳಿಕ್ಕಿತ್ತು ಮಗುವಿಗೆ ಅಂತ ಹೇಳಿ. ಸೊ ಅಲ್ಲಿಂದ ಮಖಾನವನ್ನು ಪರ್ಚೇಸ್ ಮಾಡಿದೆ. ಯಾಕೆಂತ ಹೇಳಿದರೆ ಬೇರೆ ಕಡೆ ಎಲ್ಲ ತುಂಬ ಕಾಸ್ಟ್ಲಿ, ಕ್ವಾಲಿಟಿ ಏನು ಕೂಡ ಚೆನ್ನಾಗಿರೋದಿಲ್ಲ. ಅಲ್ಲಿ ಕ್ವಾಲಿಟಿ ಅಂದರೆ A1 ಅಂತ ಹೇಳಿ ಸಿಗೋದಿಲ್ಲ, ಬಟ್ ಸ್ಟಿಲ್ ಓಕೆ, ಹಾಗೂ ಪ್ರೈಸ್ ಕೂಡ ಪರವಾಗಿಲ್ಲ. ಸೊ ಇದು ನಾನು ಸಂಡೇ ಪೂಜೆಗೆ ಅಂತ ಹೇಳಿ ಹೊರಟಿರುವಂಥದ್ದು. ಇದರಲ್ಲಿ ನಿಮಗೆ ನನ್ನ ಸ್ಕಿನ್ನನ್ನು ನೋಡುವಾಗ ಗೊತ್ತಾಗ್ಬೋದು ಮೇ ಬಿ ಡಿಫ್ರೆನ್ಸ್. ಫ್ರಂಟ್ ಕ್ಯಾಮರಾದಲ್ಲೇ ಈ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಸೊ ನಾನು ಹೇಳಿದ ಒಂದು ಪ್ರಾಡಕ್ಟನ್ನು ನೀವೊಮ್ಮೆ ಟ್ರೈ ಮಾಡೋದನ್ನು ಮರಿಬೇಡಿ. ಸಂಡೇ ಈವ್ನಿಂಗ್ ನಾನಿಲ್ಲಿ ತುಂಬ ಅಣಬೆ ಎಲ್ಲ ಎದ್ದೊಳ್ತಾ ಇತ್ತಲ್ಲ ಅಲ್ಲಲ್ಲಿ. ಹಾಗಾಗಿ ಲಾಸ್ಟ್ ಇಯರ್ ಕೂಡ ನಾನು ನನ್ನ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಈ ಒಂದು ಕಲ್ಲು ಅಣಬೆ ಅಂತ ಹೇಳ್ತಾರೆ ಅಲ್ವಾ, ಕೆಲವು ಕಡೆ ಇದಕ್ಕೆ ಮೊಟ್ಟೆ ಅಣಬೆ ಅಂತ ಹೇಳ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ. ಸೊ ಆ ಒಂದು ಅಣಬೆ ಲಾಸ್ಟ್ ಇಯರ್ ಆಗಿತ್ತು, ಬಟ್ ನಾನು ಬರುವಾಗ ಲೇಟಾಗಿ ಅದು ಫುಲ್ಲು ಕಪ್ಪಾಗಿ ಹೋಗಿತ್ತು. ಸೊ ಈ ವರ್ಷ ಆಗಿದೆ ಅಂತ ಹೇಳಿ ಈ ವಾರ ಮಧ್ಯದಲ್ಲಿ ನನಗೆ ಸ್ವಲ್ಪ ಕೂಡ ಪುರ್ಸೋತೇ ಇರಲಿಲ್ಲ. ಹಾಗಾಗಿ ಮಧ್ಯದಲ್ಲಿ ನನಗೆ ಬರಲಿಕ್ಕಾಗಲಿಲ್ಲ. ಬಟ್ ಇವತ್ತು ಸಂಡೇ ಅಲ್ಲ, ಮಗು ಕೂಡ ಮಲಗಿದ್ದ, ಹಾಗೆ ಬಂದಿದ್ದೆ. ಬಟ್ ಬಂದು ನೋಡುವಾಗ ನನಗೆ ಖುಷಿಯಾಯಿತು. ನಾನು ಲಾಸ್ಟ್ ಇಯರ್ ಎಲ್ಲೆಲ್ಲ ನೋಡಿದ್ದೆ. ಇದು ನಾನು ಬಂದಿರೋದು ಈಗ ಕಾರ್ಡಲ್ಲಿ. ಸೊ ಈ ಕಾರ್ಡಲ್ಲಿ ಎಲ್ಲೆಲ್ಲೆಲ್ಲ ಆಗಿತ್ತು ಅಲ್ಲಿ ಈ ಸಲ ಕೂಡ ಆಗಿದೆ. ನೋಡಿ ಖುಷಿ ಆಯಿತು. ಬಟ್ ಓಪನ್ ಮಾಡಿ ಕೂಡ ನೋಡಬೇಕಲ್ಲ, ಓಪನ್ ಮಾಡಿ ನೋಡುವಾಗ ಲಾಸ್ಟ್ ಇಯರ್ ರೀತಿಯಲ್ಲೇ ಕಪ್ಪಾಗಿ ಹೋಗಿದೆ. ನಾನು ಬಂದದ್ದು ತುಂಬಾ ಲೇಟ್ ಆಯಿತು, ಹಾಳಾಗಿದೆ ಇದು. ಸೊ ನೆಕ್ಸ್ಟ್ ಇಯರ್ ಆದರೂ ಈಗ 2 ವರ್ಷ ನಾನು ಹಾಳು ಮಾಡಿಬಿಟ್ಟಿದ್ದೇನೆ. ಸೊ ನೆಕ್ಸ್ಟ್ ಇಯರ್ ಆದರೂ ಈ ಒಂದು ಅಣಬೆನ ನಾನು ಅಂದರೆ ಫ್ರೆಶ್ ಆಗಿರುವಾಗಲೇ ತಗೊಳ್ಬೇಕು ಅಂತ ಹೇಳಿ ನನಗೆ ಭಾರಿ ಆಸೆ ಇದೆ.
ಈ ಅಣಬೆಗೆ ಒಂದು ಸೇರು ಅಣಬೆಗೆ 1,000ದಿಂದ 1,300 ರೂಪಾಯಿ ತನಕ ಕಾಸ್ಟ್ ಇದೆ ಅಂತೆ ಉಡುಪಿ ಆಚೆ ಎಲ್ಲ. ನಾನು ಲಾಸ್ಟ್ ಇಯರ್ ಈ ಒಂದು ಅಣಬೆ ಬಗ್ಗೆ ರಿಸರ್ಚ್ ಮಾಡುವಾಗ ನನಗೆ ನೋಡಲಿಕ್ಕೆ ಸಿಕ್ಕಿತ್ತು. ಅಲ್ಲೆಲ್ಲ ತಿಂತಾರಂತೆ, ವರ್ಷಕ್ಕೊಮ್ಮೆ ಆದರೂ ಇದನ್ನು ತಿನ್ನಬೇಕು ಅಂತ ಹೇಳಿ. ನಿಮ್ಮ ಆಚೆ ಈ ಅಣಬೆ ಇದೆಯಾ? ಈ ಅಣಬೆಗೆ ಏನು ಹೇಳ್ತಾರೆ? ನಾನು ಹೇಳಿದ್ದು ಸರಿಯಾ ರಾಂಗ ಎಂತ ಅಂತ ಹೇಳಿ ಆಯಿತು. ನನಗೆ ಇದರ ಬಗ್ಗೆ ಹೇಳಲಿಕ್ಕೆ ನನ್ನ ಅತ್ತೆ ಮಾವನಿಗೆ ಸಹ ಹೆಚ್ಚು ಗೊತ್ತಿಲ್ಲ. ಇಲ್ಲೆಲ್ಲ ಮೊದಲೆಲ್ಲ ಬರ್ತಿದ್ರಂತೆ ಹೀಗೆ ತೆಗಿಲಿಕ್ಕೆಲ್ಲ ಅಣಬೆ ಇದ್ದಾಗ. ಬಟ್ ಇವರು ಯಾವತ್ತೂ ಕೂಡ ಅಡುಗೆ ಮಾಡಲಿಲ್ಲ, ಹಾಗಾಗಿ ಅವರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ನನಗೆ ಕೂಡ ಗೊತ್ತಿಲ್ಲ, ನಾನು ಹೀಗೆ ಇಂಟರ್ನೆಟ್ಟಲ್ಲಿ ನೋಡಿ ನನಗೆ ಗೊತ್ತಿರುವಂಥದ್ದು. ಅತ್ತೆ ಹೇಳ್ತಿದ್ರು ಮೊದಲೆಲ್ಲ ಇಲ್ಲೆಲ್ಲ ಈಚೆಲ್ಲ ಸಿಕ್ತಿತ್ತು, ಬೇರೆಯವರೆಲ್ಲ ಬರ್ತಿದ್ರು, ನಾವಂತೂ ಯಾವತ್ತೂ ಹೋಗಲಿಲ್ಲ ಅಂತ ಹೇಳಿ. ಹಾಗಾಗಿ ನಾನು ಹುಡುಕಿ ಬಂದಾಗ ನನಗೆ ಸಿಕ್ಕಿತ್ತು ಲಾಸ್ಟ್ ಇಯರ್. ನಾನು ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ. ಈ ಸಲ ಕೂಡ ಸಿಕ್ಕಿದೆ, ಬಟ್ ಹಾಳಾಗಿದೆ ಲಾಸ್ಟ್ ಇಯರ್ ರೀತಿಯಲ್ಲಿ. ನೆಕ್ಸ್ಟ್ ಇಯರ್ ಆದರೂ ಕರೆಕ್ಟ್ ಟೈಮಿಗೆ ಇದನ್ನು ನಾನು ತೆಗಿಬೇಕು ಅಂತ ಹೇಳಿ ಇವಾಗಲೇ ಡಿಸೈಡ್ ಮಾಡಿದ್ದೇನೆ. ಈ ನೇಚರ್ನ ಅಥವಾ ಈ ಒಂದು ದೇವರ ಒಂದು ಅದ್ಭುತವಾದಂಥ ಒಂದೊಂದು ಸೃಷ್ಟಿ ನೋಡಿ, ಬೇರಿಲ್ಲ, ಒಂದು ಬೀಜ ಇದೆಯಾ ಇಲ್ಲ ಅಂತ ಸಹ ಗೊತ್ತಿಲ್ಲ. ಈ ರೀತಿಯಲ್ಲಿ ಆಗುವಂಥ ಅಣಬೆ ಗುಡುಗು ಮಳೆ ಬಂದ ಕೂಡಲೇ ಯಾವ ರೀತಿಯಲ್ಲಿ ಎದ್ದೊಳ್ತದೆ ನೋಡಿ, ಅಲ್ಲಲ್ಲಿ ಪ್ರತಿಯೊಂದು ಅಣಬೆ ಆಗಿರ್ಬೋದು. ಕೆಲವು ಅಣಬೆ ನೋಡಲಿಕ್ಕೇ ಎಷ್ಟೊಂದು ಚೆಂದ ಅಲ್ಲ, ಗುಂಪಾಗಿ ಎಷ್ಟು ಚೆಂದ ಆಗಿರ್ತದೆ. ಯಾರು ಕೂಡ ಅದಕ್ಕೆ ಬೀಜ ಹಾಕೋದಿಲ್ಲ, ಬಂದು ಯಾರು ಕೂಡ ಅದನ್ನು ಟ್ರೀಟ್ ಮಾಡೋದಿಲ್ಲ ಒಳ್ಳೆಯದಾಗಿ. ಬಟ್ ಅದು ಯಾವ ರೀತಿಯಲ್ಲಿ ಹುಟ್ಟುತ್ತದೆ ಅಲ್ವಾ? ಕೆಲವೊಮ್ಮೆ ಯೋಚನೆ ಮಾಡಿದರೆ ಮಿಸ್ಟ್ರಿ ಅಂತಲೇ ಹೇಳಿ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನೆಕ್ಸ್ಟ್ ಮಂಡೇ ವ್ಲಾಗ್. ನನ್ನ ಒಂದು ರಿಪೋರ್ಟ್ ಬಂದಿದೆ ಈಗ ಆಲ್ರೆಡಿ. ಸೊ ಆ ರಿಪೋರ್ಟ್ನ ರಿಸಲ್ಟ್ ಬಂದ ನಂತರ ನಾನೇನು ಮಾಡಿದೆ ಅಂತ ಹೇಳಿದರೆ, ಹಸ್ಬೆಂಡ್ ಹೇಳಿದರು ನಾವು ಆಯುರ್ವೇದ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡು ಅಂತ ಹೇಳಿ. ಸೊ ನಾನು ಹಾಸ್ಪಿಟಲ್ಗೆ ಹೋಗಿ ರಿಪೋರ್ಟನ್ನು ಕಲೆಕ್ಟ್ ಮಾಡಲಿಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಒಬ್ಬರು ಇಲ್ಲಿ ಕೈರೋಪ್ರಾಕ್ಟರ್ ಇದ್ದಾರೆ ಅಂತ ಹೇಳಿದರು, ಆಯುರ್ವೇದ ಡಾಕ್ಟ್ರ್, ಅರ್ಕ ಅಂತ ಹೇಳಿ ಅವರ ಕ್ಲಿನಿಕ್. ಸೊ ನಾವು ಗೂಗಲ್ ಮ್ಯಾಪಲ್ಲಿ ಅರ್ಕ ಅಂತ ಹಾಕಿ ಬಜಾಲ್ ರೋಡಲ್ಲಿ ಬಂದ್ವಿ, ಮಂಗಳೂರಲ್ಲಿ. ಈ ಒಂದು ರೋಡಿಗೆ ಒಂದು ರೋಡಲ್ಲಿ ನನ್ನ ಒಂದು ತುಂಬ ಮೆಮೊರೀಸ್ ಇದೆ. ನಾನು ಮೊದಲು ಬರ್ತಾ ಇರುವಾಗ ಈ ಒಂದು ಫ್ಲೈಓವರ್ ಏನಿದೆ ಅದಿರಲಿಲ್ಲ. ಇಲ್ಲಿ ಟ್ರೈನ್ ಹೋಗ್ತಾ ಇತ್ತು, ನಮಗೆ ಟ್ರೈನ್ ಹೋಗುವಾಗ ಗೇಟ್ ಬೀಳ್ತಾ ಇತ್ತು. ಸೊ ಟ್ರೈನ್ ಪಾಸ್ ಆದ ನಂತರ ನಮ್ಮ ಬಸ್ ಹೋಗ್ಲಿಕ್ಕಿದ್ದಂಥದ್ದು. ಇಲ್ಲಿ ನಾನೊಂದು 6 ಮಂತ್ಸ್ ತನಕ ನಾವಿಲ್ಲಿ ಬಾಡಿಗೆ ಮನೆಯಲ್ಲಿ ಕೂಡ ಇದ್ವಿ, ನಾನು ಫಸ್ಟ್ PUC ಯಲ್ಲಿರುವಾಗ. ಸೊ ಅದರದ್ದು ನನಗೆ ಒಳ್ಳೊಳ್ಳೆ ಮೆಮೊರೀಸ್ ಎಲ್ಲ ಇದೆ. ಅಲ್ಲಿ ಹೋದ ನಂತರ ನಮಗೆ ಗೊತ್ತಾಯಿತು ಅಲ್ಲಿಂದ ಶಿಫ್ಟ್ ಆಗಿದೆ ಅಂತ ಹೇಳಿ. ಸೊ ಅದರ ನಂತರ ನಾವಿಲ್ಲಿ ಮಾರ್ನಮಿ ಕಟ್ಟೆಗೆ ಬಂದಿದ್ದೇವೆ ಮಂಗಳೂರಲ್ಲಿ. ಅಲ್ಲಿದೆ ನೋಡಿ ಅರ್ಕ ಅಂತ ಹೇಳಿ. ಸೊ ನನ್ನ ಅತ್ತೆ ಅವರಿಗೆ ಕೂಡ ಈ ಒಂದು ಟ್ರಿಗರ್ ಫಿಂಗರ್ ಅಂತ ಹೇಳ್ತಾರಲ್ಲ ಅದಾಗಿದೆ. ಹಾಗಾಗಿ ಅವರಿಗೆ ಕೂಡ ಮೆಡಿಸಿನ್ ಮಾಡಲಿಕ್ಕಿತ್ತು. ಹಾಗಾಗಿ ನಾನು, ಅತ್ತೆ ಮತ್ತು ಹಸ್ಬೆಂಡ್ ಇದು ಅಕ್ಕ ಸೇರಿ ನಮಗೆ 3 ಜನರಿಗೆ ಒಟ್ಟಿಗೆ ತೋರಿಸುವ ಅಂತ ಹೇಳಿ ಬಂದಿದ್ವಿ. ಇಲ್ಲಿ ಅಂತೂ ಫುಲ್ ರಶ್, ಫುಲ್ ಬ್ಯುಸಿ ಇರ್ತದೆ. ನನಗೆ ಸಿಕ್ಕಿದಂತಹ ಅಪಾಯಿಂಟ್ಮೆಂಟ್ 9 to 9:30 ಒಳಗೇ ನಾನು ಕಾಲ್ ಮಾಡುವಾಗ ಬ್ಯುಸಿ ಬಂದು 32 ಟೈಮ್ಸ್ ಕಾಲ್ ಮಾಡಿದೆ. 33rd ಟೈಮ್ ಫೋನ್ ತಾಗಿದಾಗ ಸಿಕ್ಕಿದಂಥ ನಂಬರ್ 78 ಮತ್ತು 79. ಸೊ 2 ನಂಬರ್ ನಮಗೆ ಕೊಟ್ಟಂಥದ್ದು. ಸೊ ಅಷ್ಟು ಬ್ಯುಸಿ ಇರ್ತದೆ ಮತ್ತು ತುಂಬಾ ಎಫೆಕ್ಟಿವ್ ಮೆಡಿಸಿನ್ ಅಂತ ಹೇಳಿ ಕೇಳಲಿಕ್ಕೆ ಸಿಕ್ತು. ಹಾಗಾಗಿ ಇಲ್ಲಿ ಬಂದಿರುವಂಥದ್ದು ಹೇಗಾಗ್ತದೆ ಅಂತ ನೋಡಬೇಕು. ಸೊ ಇಲ್ಲಿಯೇ ಈ ಒಂದು ಕ್ಲಿನಿಕ್ನ ಮುಂದೆನೇ ಈ ರೀತಿಯಲ್ಲಿ ಮೇ ಬಿ ಜಂಕ್ಷನ್ ಇದೆ ಕಾಣ್ತದೆ. ಇಲ್ಲಿ ರೈಲ್ವೇಸ್ ಇದು ಟ್ರ್ಯಾಕ್ ಇದೆ. ಹಾಗಾಗಿ ಆಗಾಗ ಟ್ರೈನ್ ಬರ್ತಾ ಇತ್ತು. ಸಿಯೋನಿ ಅಂತ ಫುಲ್ ಎಂಟರ್ಟೈನ್ಮೆಂಟ್, ಅವನಿಗೆ ತುಂಬ ಇಷ್ಟ ಅಲ್ಲ. ಹಾಗಾಗಿ ಇಲ್ಲಿ ಬಂದು ಟ್ರೈನಲ್ಲಿ ಹೋಗೋರಿಗೆಲ್ಲ ಪ್ಯಾಸೆಂಜರ್ ಟ್ರೈನ್ ಆದರೆ ಬಾಯ್ ಮಾಡ್ತಾ ಇದ್ದ. ತುಂಬ ಖುಷಿ ಆಯಿತು ಅವನಿಗಂತೂ. ಸೊ ಇಲ್ಲಿಂದ ನಾವು ಮದ್ದು ತಗೊಂಡು ಹೋಗಿದ್ದೇವೆ. ಇಲ್ಲಿ ನನ್ನ ಕೈಗೆ ಅದೇ ನಿಟ್ಟಿ ತೆಗಿತಾರಲ್ಲ, ಸೊ ಅದನ್ನು ತೆಗೆದು ಅವರು ಮೂಳೆ ಸ್ವಲ್ಪ ಜಾರಿದೆ ಅಂತ ಹೇಳಿ ಫಿಕ್ಸ್ ಮಾಡಿದರು. ನನಗೆ ಅಂತೂ ಒಮ್ಮೆ ಜೀವ ಹೋದಾಗೆ ಆಯಿತು, ಜೀವ ಹೋಗಿ ಬಂದಾಗೆ ಆಯಿತು, ಅಷ್ಟು ನೋವಾಯಿತು. ಸೊ ಕೈರೋಪ್ರಾಕ್ಟರ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಸೊ ಅವರು ಆ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ ಹಾಗೂ ಮದ್ದು ಕೂಡ ಕೊಟ್ಟಿದ್ದಾರೆ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಇನ್ನಿರುವಂಥ ವಿಶೇಷಗಳನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.